ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ಪಾರ್ಟ್ 2 ಅಲ್ಲಿ ಕ್ರೀಮ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಕ್ರಮ್ ಕೋಟಿಂಗ್ ಮಾಡಬೇಕು, ಅದೇ ರೀತಿ ಯಾವ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಅಂದರೆ ಡೀಟೇಲ್ ಆಗಿ ನಿಮಗೆ ತಿಳಿಯುತ್ತೆ. ಹಾಗಾದರೆ ನಡೀರಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಲಾಸ್ಟ್ ವಿಡಿಯೋಲಿ ನಾನು ಕ್ರೀಮ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಶೇರ್ ಮಾಡಿದ್ದೆ. ಇವಾಗ ನೋಡಿ ಈ ಸ್ಪಾಂಜ್ ಕೂಡ ರೆಡಿ ಆಗಿದೆ. ಈ ಸ್ಪಾಂಜ್ನ ಡಿಮೋಲ್ಡ್ ಮಾಡೋಣ. ಇದನ್ನು ಮಾಡಲಿಕ್ಕೆ ಈ ರೀತಿಯಾಗಿ ಯಾವುದಾದ್ರೂ ಸ್ಪೂನ್ ಅಥವಾ ಚಾಕುವಿನ ಸಹಾಯದಿಂದ ಈ ರೀತಿ ಸೈಡಲ್ಲಿ ಕಟ್ ಹಾಕೋದ್ರಿಂದ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಅದರ ನಂತರ ನೋಡಿ ಈ ರೀತಿಯಾಗಿ ಬಟರ್ ಪೇಪರ್ನ ಈಸಿಯಾಗಿ ನೀವು ತೆಗಿಬಹುದು. ಇದನ್ನು ತೆಗಿಲಿಕ್ಕೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ನೋಡಿ ಇವಾಗ ನಾನು ಇದರ 3 ಲೇಯರ್ನ ಕಟ್ ಮಾಡ್ತಾ ಇದ್ದೇನೆ. ಇದು ತುಂಬ ಚಿಕ್ಕದಾಗಿರೋದ್ರಿಂದ ಇದರ 2 ಲೇಯರ್ ಸಾಕಾಗುತ್ತೆ, ಆದರೆ ನಾನು ಇಲ್ಲಿ 3 ಲೇಯರ್ನ ಮಾಡಿದ್ದೇನೆ. ಇಲ್ಲಿ ನೋಡಿ ಸ್ಪಾಂಜ್ನ 3 ಲೇಯರ್ಸ್ ಆಗಿ ರೆಡಿ ಮಾಡಿ ಸೈಡಲ್ಲಿ ಇಟ್ಟಿದ್ದೇನೆ. ಇಲ್ಲಿ ಬೇಸ್ನ ಇಟ್ಟು ಅದಕ್ಕೆ ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಬೇಕು. ಅದರ ನಂತರ ಫಸ್ಟ್ ಲೇಯರ್ನ ಇಟ್ಟು ಇದಕ್ಕೆ ನಾನು ಇಲ್ಲಿ ಶುಗರ್ ಸಿರಪ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಸ್ಪಾಂಜ್ ಸ್ವಲ್ಪನೇ ಹಾರ್ಡ್ ಇದ್ದರೆ ಇಲ್ಲಿ ನೀವು ಶುಗರ್ ಸಿರಪ್ನ ಹೆಚ್ಚಿಗೆ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಶುಗರ್ ಸಿರಪ್ನ ಚೆನ್ನಾಗಿ ಅಪ್ಲೈ ಮಾಡಿದ್ದೇನೆ. ಅದರ ನಂತರ ನೋಡಿ ನಾವು ಇಲ್ಲಿ ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಇದು ತುಂಬಾ ಚಿಕ್ಕದಾಗಿರೋದ್ರಿಂದ ಇಲ್ಲಿ ನಾನು ಅದರಲ್ಲೂ ಕೂಡ 3 ಲೇಯರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡಿದರೆ ಸಾಕು ಇಲ್ಲಿ. ಅದರ ನಂತರ ನೋಡಿ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ನಾನು ಇಲ್ಲಿ ಇದಕ್ಕೆ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಟಿದ್ದೆ. ಇದನ್ನು ಕೂಡ ಸ್ವಲ್ಪ ಹಾಕಿ ಇದರ ಮೇಲೆ ಅದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಡಾರ್ಕ್ ಚಾಕ್ಲೇಟ್ನ ಹಾಕಿದ ನಂತರ ಸ್ಪ್ರೆಡ್ ಮಾಡಿದ ನಂತರ ಸೆಕೆಂಡ್ ಲೇಯರ್ನ ಇಟ್ಟು ಇದನ್ನು ಕೂಡ ನಾನು ಶುಗರ್ ಸಿರಪ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಚೆನ್ನಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನೋಡಿ ಮತ್ತೊಮ್ಮೆ ನಾನು ಕ್ರೀಮ್ನ ಅಪ್ಲೈ ಮಾಡಿ ಅದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮತ್ತೆ ಇದಕ್ಕೆ ಸ್ವಲ್ಪನೇ ಡಾರ್ಕ್ ಚಾಕ್ಲೇಟ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದರ ನಂತರ ನೋಡಿ ಇದೇ ರೀತಿಯಲ್ಲಿ ಸೈಡಲ್ಲಿ ಕೂಡ ನಾವು ಚೆನ್ನಾಗಿ ಸ್ವಲ್ಪನೇ ಕ್ರೀಮ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಹೋಗಬೇಕು, ಅಂದರೆ ಅದನ್ನು ಕೂಡ ಕವರ್ ಮಾಡ್ಕೋತಾ ಹೋಗಬೇಕು. ಅದರ ನಂತರ ನೋಡಿ ಥರ್ಡ್ ಲೇಯರ್ನ ನಾನು ಇಟ್ಟು ಇದನ್ನು ಕೂಡ ಶುಗರ್ ಸಿರಪ್ನಿಂದ ಚೆನ್ನಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಇಲ್ಲಿ ಸೈಡ್ ಸ್ಪಾಂಜ್ ಇದೆ ಅಲ್ವಾ, ಅದು ನಾನು ಸ್ವಲ್ಪನೇ ಹಾರ್ಡ್ ಆಗಿದೆ. ಯಾಕಂದರೆ ಇಲ್ಲಿ ನೀವು ಯಾಕಂದರೆ ನಾನು ಇಲ್ಲಿ ಈ ಪಾತ್ರೆಗೆ ಆಯಿಲ್ ಮಾತ್ರ ಅಪ್ಲೈ ಮಾಡಿದ್ದೆ. ಇಲ್ಲಿ ಯಾವುದೇ ರೀತಿಯಾದ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡಿರಲಿಲ್ಲ. ಅದೇ ರೀತಿಯಾಗಿ ಬಟರ್ ಪೇಪರ್ ಕೂಡ ಸೈಡಲ್ಲಿ ನಾನು ಯೂಸ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಸೈಡ್ ಸ್ಪಾಂಜ್ ಸ್ವಲ್ಪನೇ ಹಾರ್ಡ್ ಆಗಿದೆ. ಅದು ಹಾರ್ಡ್ ಆಗಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪನೇ ಶುಗರ್ ಸಿರಪ್ ಹೆಚ್ಚಿಗೆ ಅಪ್ಲೈ ಮಾಡಿ ಅದನ್ನು ಕೂಡ ನಾನು ಕವರ್ ಮಾಡಿದ್ದೇನೆ. ಅದರ ನಂತರ ನೋಡಿ ಕ್ರಮ್ ಕೋಟಿಂಗ್ ಮಾಡಿ ಕ್ರಮ್ ಕೋಟಿಂಗ್ ಆದ ನಂತರ ನೋಡಿ ನಾನು ಇಲ್ಲಿ ಈ ರೀತಿಯಾಗಿ ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ನಾವು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಹೋಗಬೇಕು. ಇದು ತುಂಬಾನೇ ಚಿಕ್ಕದಾದ ಕೇಕ್ ಇರೋದ್ರಿಂದ ಕ್ರೀಮ್ ಕೂಡ ಸ್ವಲ್ಪನೇ ಇರುತ್ತೆ. ಅದರ ಕ್ವಾಂಟಿಟಿ ನೋಡ್ತಾ ನಾವು ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಇದರ ನಂತರ ನೋಡಿ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ಇದನ್ನು ಈ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೊಂಡು ಈ ರೀತಿಯಾಗಿ ನಾನು ಇದನ್ನು ಫಿನಿಶಿಂಗ್ ಕೂಡ ಮಾಡಿ ಕೇಕ್ನ ಕಂಪ್ಲೀಟ್ ಮಾಡಿದ್ದೇನೆ. ಅದರ ನಂತರ ನೋಡಿ ಇಲ್ಲಿ ಡಾರ್ಕ್ ಚಾಕ್ಲೇಟ್ ನಾನು ಮೆಲ್ಟ್ ಮಾಡಿ ಇಟ್ಟಿದ್ದೆ. ಅದನ್ನು ಕೂಡ ಯಾವ ರೀತಿ ಮೆಲ್ಟ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ನೀವು ನನ್ನ ಮೊದಲಿನ ವಿಡಿಯೋಗಳನ್ನು ಹೋಗಿ ನೋಡ್ಬೋದು. ಅದರಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ನ ಯಾವ ರೀತಿ ಮೆಲ್ಟ್ ಮಾಡಬೇಕು ಅನ್ನೋದನ್ನು ಶೇರ್ ಮಾಡಿದ್ದೇನೆ. ಅದರ ನಂತರ ನೋಡಿ ಇದನ್ನು ಈ ರೀತಿಯಾಗಿ ಹಾಕ್ತಾ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ನೋಡಿ ಸೈಡಲ್ಲಿ ಕೂಡ ನಾನು ಸ್ಪೂನ್ನಿಂದಾನೇ ಡ್ರಿಪ್ಪಿಂಗ್ ಮಾಡ್ತಾ ಇದ್ದೇನೆ. ಇಲ್ಲ ಅಂದರೆ ನೀವು ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಿ ಕೂಡ ನೀವು ಇದನ್ನು ಡ್ರಿಪ್ಪಿಂಗ್ ಕೂಡ ಮಾಡಬಹುದು. ಇದು ಸ್ಪಾಂಜ್ ಕೂಡ ತುಂಬಾ ಚಿಕ್ಕದಾಗಿರೋದ್ರಿಂದ ನಮಗೆ ಇದನ್ನು ಕಟ್ ಮಾಡಿ ಇದನ್ನು ಕ್ರಮ್ ಕೋಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟೀಸ್ ಆಗುತ್ತೆ. ಆದರೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ ಹಾಗೆ ಇದು ತುಂಬಾ ಈಸಿ ಆಗಿಬಿಡುತ್ತೆ. ಇದರ ಪ್ರೈಸ್ ಕೂಡ ಇಡೋದು ಸ್ವಲ್ಪ ಡಿಫಿಕಲ್ಟ್, ಯಾಕಂದರೆ
ಇದಕ್ಕೆ ಪ್ರತಿಯೊಂದು ಸಾಮಗ್ರಿ ಕೂಡ ಅದೇ ಪ್ರೈಸಲ್ಲಿ ಸಿಗ್ತಾ ಇರುತ್ತೆ, ಸ್ವಲ್ಪನೇ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇರುತ್ತೆ. ಆದರೂ ಕೂಡ ನಾವು ಇಲ್ಲಿ ನಾರ್ಮಲ್ ರೇಟ್ಗಿಂತ ಸ್ವಲ್ಪನೇ ಹೆಚ್ಚಿಗೆ ಇಡಬೇಕಾಗಿರುತ್ತೆ. ಅದರ ನಂತರ ನೋಡಿ ಇಲ್ಲಿ ನಾನು ಈ ರೀತಿ N1 ನೋಸಲ್ನ ಯೂಸ್ ಮಾಡಿ ಸಿಂಪಲ್ ಆದ ಡಿಸೈನ್ನ ಕ್ರಿಯೇಟ್ ಮಾಡಿ ಈ ಕೇಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬೇಕಂತ ಇದ್ರೆ, ಇದೇ ರೀತಿಯಾದ ಕೇಕನ್ನು ಕಲಿಬೇಕಂತ ಇದ್ರೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳನ್ನು ನಿಮಗೋಸ್ಕರ ತೆಗೆದುಕೊಂಡು ಬರ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.